ಸಿನಿಮಾ ಆಗಿದೆ ಬ್ರೋ ಏನು ರಿವ್ಯೂ ಕೊಡೋದಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಸಿನಿಮಾ ಫೋಕಸ್ 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 ಅಂತ ಹೇಳಿದ್ದಾರೆ, ಆದ್ರೆ ಆ ಫೋಕಸ್ ಏನು ಅಂತ ನನಗೆ ಅರ್ಥ ಆಗಿಲ್ಲ. ಇನ್ನೊಂದ್ಸತಿ ಸಿನಿಮಾ ನೋಡಿ ಆಮೇಲೆ ಹೇಳ್ತೀನಿ. ತುಂಬಾ 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 ರಿಯಾಲಿಟಿ ಇವಾಗ ಏನ್ ಪ್ರೆಸೆಂಟ್ ಏನ್ ನಡೀತಿದೆ ಅದನ್ನ ತೋರಿಸಿದೆ. ಜೈ ಉಪೇಂದ್ರ, ಉಪ್ಪಿ ಬಾಸು ಲೆಜೆಂಡ್ಗೆ ಲೆಜೆಂಡ್. ಇನ್ನೂ ಫೋಕಸ್ ಸಿಕ್ಕಿಲ್ಲ, ಫೋಕಸ್ ಸಿಕ್ಮೇಲೆ ಹೇಳ್ತೀನಿ. ನಮಗೆ ಸಿಕ್ಕಿದೆ ಬ್ರೋ. ಸರ್, ಈ ಯುವ ಚಿತ್ರ ಘೋಷಣೆ ಆದಾಗ ಉಪೇಂದ್ರ ನಿರ್ದೇಶನ ಮಾಡ್ತಾರೆ ಅಂದಾಗ ತುಂಬ ನಿರೀಕ್ಷೆಗಳನ್ನು ಹುಟ್ಟಾಕಿತ್ತು. ಆ ನಿರೀಕ್ಷೆಗಳಿಗೆ ಹುಸಿ ಆಗದೆ ಇರೋ ಥರ ಚಿತ್ರ ಮೂಡಿ ಬಂದಿದೆ. ಉಪೇಂದ್ರರವರು ಯಾವಾಗೆಲ್ಲ ನಿರ್ದೇಶಕನ ಟೊಪ್ಪಿಯ ಮೇಲಿರುವ ಧೂಳನ್ನು ಕೊಡವಿ ನಿರ್ದೇಶನದ ಅಖಾಡಕ್ಕೆ ಇಳಿದಿದ್ದಾರೆ, ಅವಾಗೆಲ್ಲ ವಿಕ್ರಮಗಳು ಸ್ಥಾಪನೆ ಆಗಿದೆ. ಇತಿಹಾಸದಲ್ಲಿ ಪುರಾವೆ ಇದೆ. ಆಗಿನ ಕಾಲಕ್ಕೆ ಅವರು ಓಂ, ಆಪರೇಷನ್ ಅಂತ, ಸ್ವಸ್ತಿಕ್ ಅಂತಹ ತಮ್ಮ ಕಾಲಮಾನಕ್ಕೆ ಮುಂದಿರುವ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದಾರೆ. ಇದು ಅಷ್ಟೇ, ಇದು ಮುಂಗಾಣಿಕೆ. ಮುಂದೆ 25 ವರ್ಷದ ನಂತರ ಸಮಾಜ ಹೇಗಿರುತ್ತೆ ಅಂತ ಇದನ್ನ ತೋರಿಸಿದ್ದಾರೆ. ಇದು ಇಡೀ ಜಾಗತಿಕ ಮಟ್ಟದಲ್ಲಿ ಸಾಮಾಜಿಕ ಆರ್ಥಿಕ ಸ್ಥಿತ್ಯಂತರಗಳಿಗೆ ಒಂದು ಕೈಗನ್ನಡಿ ಇದ್ದಾಗಿದೆ. ಈ ಚಿತ್ರ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದನ್ನೆಲ್ಲ ತೋರಿಸಿದ್ದಾರೆ. ಇದು ಮೇಲ್ನೋಟಕ್ಕೆ ಒಂದು ರೀತಿ ಕತೆ ಹೋಗ್ತಾ ಇರುತ್ತೆ, ಆದರೆ ಗೂಢಾರ್ಥ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಹೊತ್ತು ಯೋಚನೆ ಮಾಡಬೇಕಾಗುತ್ತೆ, ಇನ್ನೊಂದ್ಸಲ ನೋಡಬೇಕಾಗುತ್ತೆ. ಬಹಳ ಪದರಗಳಿರುವಂತಹ ಚಿತ್ರಕಥೆ ಇದು. ಇದನ್ನ ಉಪೇಂದ್ರ ಮಾತ್ರ ಮಾಡೋಕ್ ಸಾಧ್ಯ. 1990ರ ನಂತರ ಇಡೀ ಭಾರತೀಯ ಚಿತ್ರರಂಗದಲ್ಲಿ ನಿರ್ದೇಶಕ ಅಂತ ಬಂದಾಗ ಉಪೇಂದ್ರ ಒಬ್ಬ ಯುಗ ಪ್ರವರ್ತಕ. ಈ ಥರ ನಿರ್ದೇಶನ ಮಾಡೋಕ್ಕೆ ಉಪೇಂದ್ರರಂಥವರಿಗೆ ಮಾತ್ರ ಸಾಧ್ಯ. ಅವರಿಗೆ ಅಧ್ಯಯನಶೀಲತೆ ಇದೆ, ಸೂಕ್ಷ್ಮಗ್ರಾಹಿ ಮನಸ್ಸಿದೆ, ಅಂಥವ್ರು ಮಾತ್ರ ಈ ರೀತಿ ಚಿತ್ರವನ್ನು ತೆಗಿಬೋದು. ಇದು ಕನ್ನಡ ನೆಲದಲ್ಲಿ ಹುಟ್ಟಿದಂತಹ ಜಾಗತಿಕ ಮಟ್ಟದ ಚಿತ್ರ. ಇದು ಈ ರೀತಿ ಚಿತ್ರ ತೆಗೆಯೋದು ಸುಲಭ ಅಲ್ಲ. ಇಷ್ಟು ದಿನ ಸಿನಿಮಾ ನೋಡಿದ್ರೆ ಜನರಲ್ ಏನು ಚೇಂಜ್ ಅಂದ್ರೆ ಅವ್ರಿಗೆ ಒಂದಿಷ್ಟು ಅವರು ಯಥಾಸ್ಥಿತಿ ಅಂತ ಇರುತ್ತೆ, ಅದರಿಂದ ಅವ್ರನ್ನ ಬಡ್ದೆಬ್ಬಿಸ್ತಾರೆ. ಒಂದಿಷ್ಟು ಯೋಚನೆ ಮಾಡೋಕ್ಕೆ ಪ್ರೇರೇಪಿಸ್ತಾರೆ. ಈಗ ಮನೆಗೆ ಹೋದ್ಮೇಲೆ ಇದನ್ನ ನೋಡಿದ್ವಲ್ಲ, ಇದನ್ನೆಲ್ಲೋ ಓದಿದ್ವಲ್ಲ, ಅದನ್ನ ಪ್ರೇರೇಪಿಸ್ತಾರೆ. ಅದು ನಿರ್ದೇಶಕನ ಕೆಲಸ. ನಿರ್ದೇಶಕ ಸಮಾಜದ ಅಂಕುಡೊಂಕುಗಳನ್ನು ತೋರಿಸ್ಬೋದು, ಅದಕ್ಕೆ ಸಮಾಧಾನ ಹೇಳೋಕ್ಕಾಗಲ್ಲ, ಅದಕ್ಕೆ ಆದ ಉತ್ತರ ಕೊಡೋಕ್ಕಾಗಲ್ಲ. ತೋರಿಸ್ಬೋದು ಹೀಗಿದೆ ಸಮಸ್ಯೆ ಅಂತ. ಉಪೇಂದ್ರರವರು ಮಾಡಿದ್ದಾರೆ, ಅವ್ರಿಗೆ ಎದೆಗಾರಿಕೆ ಇದೆ. ಇದು ನಿರ್ದೇಶಕನ ಕೆಲಸ. ಇದು ಕನ್ನಡಿಗರು ಹೆಮ್ಮೆ ಪಡಬೇಕಾದಂತಹ ಚಿತ್ರ. ಇದು ಉಪೇಂದ್ರರಂಥವ್ರಿಗೆ ಮಾತ್ರ ಸಾಧ್ಯ. ಇದು ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಬೇಕು, ಇದು ನಮ್ಮ ಚಿತ್ರ ಅಂತ ಹೇಳ್ಕೋಬೇಕು. ಇಷ್ಟು ದಿನ ಉಪೇಂದ್ರರವರ ಪ್ರತಿಭೆ ಜಗಜ್ಜಾಹಿರ. ಆದರೆ ಆ ಪ್ರತಿಭೆ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದ ಅವ್ರಿಗೆ ಸಹಾಯ ಸಿಕ್ಕಿದ್ರೆ ಏನಾಗ್ಬೋದು ಅನ್ನೋದು ಈ ತೆರೆ ಮೇಲೆ ಕಾಣಿಸುತ್ತೆ ನಿಮಗೆ. ಶ್ರೀಮಂತವಾಗಿ ಮೂಡಿ ಬಂದಿದೆ. ನನಗೆ ಉಪೇಂದ್ರ ನಟನಾಗಿ ಮಿಂಚಿದ್ದಾರೆ, ಆದರೆ ಇಡೀ ಚಿತ್ರವನ್ನು ಆವರಿಸ್ಕೊಳ್ಳೋದು ಉಪೇಂದ್ರ ಅನ್ನುವ ನಿರ್ದೇಶಕ. ಇದು ನಿರ್ದೇಶಕರ ಚಿತ್ರ. ಇದು ಖಂಡಿತ ಗೆಲ್ಲುತ್ತೆ, ಇದರ ಅನುಮಾನವೇ ಇಲ್ಲ. ಅಂದ್ರೆ ಒಂದು ಅವ್ರು ರಾಜಕೀಯ ಹೇಳಿಲ್ಲ, ಆದ್ರೆ ಏನೆಲ್ಲ ಮಾಡಬಹುದು ಒಂದು ರಾಜಕೀಯ ಪಕ್ಷ ಅನ್ನೋದನ್ನ ಹೇಳಿದ್ದಾರೆ. ಅಂದ್ರೆ ಇದು ರಾಜಕೀಯ ಚಿತ್ರ ಅಲ್ಲ. ಇದು ನೀವು ಈ ಚಿತ್ರವನ್ನ ವಿಶೇಷತೆ ಏನು ಅಂದ್ರೆ, ಇದನ್ನ ನೀವು ಪ್ರೇಮ ಕಥೆ ಅಂತಿರೋ, ಸಾಂಸಾರಿಕ ಕಥೆ ಅಂತಿರೋ, ಪತ್ತೇದಾರಿ ಕಥೆ ಅಂತಿರೋ, ಈ ರೀತಿ ವರ್ಗಕ್ಕೆ ಸೇರ್ಸಕ್ಕಾಗಲ್ಲ. ಇದು ಯಾವುದೇ ವರ್ಗಕ್ಕೆ ಸೇರಿದಂತ ಚಿತ್ರ ಅಲ್ಲ. ಅದೇ ವಿಶೇಷತೆ. ಇದು ನಾಳೆ ಪತ್ರಿಕೆಯಲ್ಲಿ ಬರಿಬೇಕಾದ್ರೆ ಇದು ಯಾವ ರೀತಿ ಚಿತ್ರ ಅಂತ ಹೇಳಿದ್ರೆ ಯಾರ ಬಳಿನೂ ಉತ್ತರ ಇಲ್ಲ ಅಷ್ಟೇ. ಇದನ್ನ ಅವ್ರವ್ರಿಗೆ ಬಿಟ್ಬಿಟ್ಟಿದ್ದಾರೆ. ನೀವು ಯೋಚನೆ ಮಾಡ್ಕೊಂಡು ವಿಮರ್ಶೆ ಮಾಡ್ಕೊಳ್ಳಿ ಅಂತ ಚಿತ್ರ ಇದು. ಉಪೇಂದ್ರ ನಿರ್ದೇಶಕ ಉಪೇಂದ್ರ ಅಗತ್ಯ ಕನ್ನಡ ಚಿತ್ರರಂಗಕ್ಕಿದೆ. ಇನ್ನೂ ಈ ತರ ಹಲವಾರು ಚಿತ್ರಗಳನ್ನ ಮಾಡಿದ್ರೆ ಅವರು ಕನ್ನಡ ಚಿತ್ರರಂಗವನ್ನು ಬೇರೆಲ್ಲೋ ಮಟ್ಟಕ್ಕೆ ಕೊಂಡೊಯ್ತಾರೆ. ಇದು ಖಂಡಿತವಾಗಿಯೂ ಇದು ಈ ನೆಲದಲ್ಲಿ ಅರಳಿದಂತಹ ಜಾಗತಿಕ ಮಟ್ಟದ ಚಿತ್ರ. ಸರ್, ಇವಾಗ ಉಪೇಂದ್ರ ಅವ್ರ ತಾಕತ್ತು ನಮ್ಮ ಕನ್ನಡ ಚಿತ್ರರಂಗಕ್ಕೆ, ತೆಲುಗು ಚಿತ್ರರಂಗಕ್ಕೆ ಗೊತ್ತಿದೆ. ಪ್ಯಾನ್ ಇಂಡಿಯಾ ಅಂತ ಬಂದಾಗ ಮಲಯಾಳಂ, ತಮಿಳು ಮತ್ತೆ ಹಿಂದಿ ಯಾವ ರೀತಿ ಆಗ್ಬೋದು? ಪ್ಯಾನ್ ಇಂಡಿಯಾ ಅನ್ನೋದು ಉಪೇಂದ್ರ ಅವರು ಓಂ ಸಂದರ್ಭದಲ್ಲೇ ಪ್ಯಾನ್ ಇಂಡಿಯಾ ಮಾಡಿಬಿಟ್ಟಿದ್ದಾರೆ. ಅವತ್ತು ಇಂಡಿಯಾ ಟುಡೇ ಅಂತ ಒಂದು ಪ್ರತಿಷ್ಠಿತ ಪತ್ರಿಕೆ ಓಂ ಚಿತ್ರದ ಬಗ್ಗೆ ದೊಡ್ಡ ಒಂದು ಅಂಕಣವನ್ನೇ ಬರೆದ್ಬಿಟ್ಟಿತ್ತು. ಪ್ಯಾನ್ ಇಂಡಿಯಾ ಅವ್ರು ಅವತ್ತೇ ಮಾಡಿಬಿಟ್ಟಿದ್ದಾರೆ. ಆಪರೇಷನ್ ಅಂತ ಒಂದು ಸಂಚಲನ ಉಂಟು ಮಾಡುವ ಚಿತ್ರವನ್ನು ಅವಾಗಲೇ ತೆಗೆದಿದ್ರು. ಅಂದ್ರೆ ಇದನ್ನ ಈಗಿನ ಜಾಗತಿಕ ಮಟ್ಟಕ್ಕೆ ಏನ್ ಬೇಕೋ ಅದನ್ನ ಕೊಟ್ಟಿದ್ದಾರೆ. ಕೆಲವು ವಿವಾದಾತ್ಮಕ ಅಂಶಗಳು ಇದೆ, ಆದ್ರೆ ಅದನ್ನ ಹೇಳುವ ಎದೆಗಾರಿಕೆ ಉಪೇಂದ್ರ ಅವ್ರಿಗಿದೆ. ಅದಕ್ಕೆ ಅವರನ್ನ ನಿರ್ದೇಶಕ ಅಂತ ಕರೀತಾರೆ. ನನಗಂತೂ ಬಹಳ ಖುಷಿ ಕೊಡ್ತು ಚಿತ್ರ. ಈ ರೀತಿ ಚಿತ್ರ ಎಲ್ಲರಿಗೂ ತೆಗಿಯಕ್ಕಾಗಲ್ಲ. ಮನರಂಜನೆಗಾಗಿ ಚಿತ್ರ ಮಾಡ್ಬಿಡ್ಬೋದು, ಆದ್ರೆ ಇಷ್ಟೆಲ್ಲ ಅಂಶಗಳನ್ನ ಇಟ್ಕೊಂಡು ಚಿತ್ರ ಮಾಡೋಕೆ ನಿಜವಾಗಿಯೂ ಎದೆಗಾರಿಕೆ ಬೇಕು.